ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿ ಸಭೆಯಲ್ಲಿ ಗದ್ದಲ ಉಂಟಾಗ್ಬಿಟ್ಟಿದೆ. ಸಭೆಯಲ್ಲಿ ಬೀದರ್ ಬಿಜೆಪಿ ಕಚ್ಚಾಟದ ಬಗ್ಗೆ ಪ್ರಸ್ತಾಪ ಆಗಿದೆ. ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಶಾಸಕರು ಸಿಡಿದೆದ್ದಿದ್ದಾರೆ. ಖೂಬಾಗೆ ಈ ಸಲ ಟಿಕೆಟ್ ಕೊಡೋದು ಬೇಡ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಪ್ರಭು ಚವ್ಹಾಣ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್ ಸೇರಿ ಹಲವರಿಂದ ಟಿಕೆಟ್ ನೀಡದಂತೆ ಮನವಿ ಮಾಡಲಾಗಿದೆ. ಸಭೆಯಲ್ಲಿ ಭಗವಂತ ಖೂಬಾ ಇದ್ದಾಗಲೇ ಶಾಸಕರು ಗದ್ದಲ ಮಾಡಿಬಿಟ್ಟಿದ್ದಾರೆ. ಪ್ರಭು ಚವ್ಹಾಣ್ ನೇರವಾಗಿ ಹೇಳ್ತಾ ಇದ್ದಂತೆ ಭಗವಂತ ಖೂಬಾ ಸಿಟ್ಟಾಗ್ಬಿಟ್ಟಿದ್ದಾರೆ. ನೋಡಿ, ಇವತ್ತು ಮೀಟಿಂಗ್ ಇದ್ದಿದ್ದ ಪ್ರಮುಖ ಉದ್ದೇಶ ಏನು ಅಂತ ಅಂದ್ರೆ ಇದೇನೆ. ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ, ಯಾರೆಲ್ಲ ಆಕಾಂಕ್ಷಿತರಿದ್ದಾರೆ, ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಟ್ರೆ ಏನಾಗುತ್ತೆ, ಎಲ್ಲಿ ಬಣ ಬಡಿದಾಟ ಇದೆ, ಎಲ್ಲಿ ಕಚ್ಚಾಟ ಇದೆ, ಶೀತಲ ಸಮರ ಎಲ್ಲಿ ನಡೀತಾ ಇದೆ, ಅಸಮಾಧಾನ ಎಲ್ಲಿದೆ, ಇದೆಲ್ಲವನ್ನ ಸರಿಪಡಿಸಬೇಕು ಅಂತಾನೆ ಮೀಟಿಂಗ್ ಇದ್ದಿದ್ದು. ಈ ಮೀಟಿಂಗ್ ನಲ್ಲಿ ಅದೇ ಆಗಿದೆ. ಭಗವಂತ ಖೂಬಾಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ದ ಹಾಗೇನೆ ಸದ್ದು ಗದ್ದಲ ಜೋರಾಗಿದೆ. ಪ್ರಭು ಚವ್ಹಾಣ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್ ಸೇರಿ ಹಲವರಿಂದ ಟಿಕೆಟ್ ನೀಡಬೇಡಿ ಅವರಿಗೆ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೇರವಾಗಿ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಭಗವಂತ ಖೂಬಾಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ದು ಗದ್ದಲ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತುಗಳ ಕಾಲ ಸಮಸ್ಯೆ ಆಯ್ತು. ಅವರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ನಾಯಕರುಗಳು ಮಾಡಿದ್ದಾರೆ. ಚುನಾವಣೆ ಸಮೀಪ ಆಗ್ತಾ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರೆಲ್ಲ ಆಕಾಂಕ್ಷಿತರಿದ್ದಾರೆ, ಜನರ ಭಾವನೆಗೇನಿದೆ, ಜನರ ಒಲವು ಯಾರ ಮೇಲಿದೆ ಅನ್ನುವಂಥ ಲೆಕ್ಕಾಚಾರವನ್ನು ನಾಯಕರುಗಳು ಹಾಕೊಳ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಇದೇ ರೀತಿಯಾದಂಥ ಅಸಮಾಧಾನ, ಭಿನ್ನಮತ ಅನ್ನೋದಿದೆ. ಈ ಅಸಮಾಧಾನ, ಭಿನ್ನಮತವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಕ್ಕಾಗಲ್ಲ, ಕಷ್ಟ ಆಗತ್ತೆ. ಸೊ ಹಾಗಾಗಿ ನಿಮ್ದು ಏನೆಲ್ಲ ಬೇಸರ ಇದೆ, ನಿಮ್ದು ಏನೆಲ್ಲ ಕಂಪ್ಲೇಂಟ್ ಇದೆ, ಅದನ್ನ ಈ ಮೀಟಿಂಗಲ್ಲಿ ಹೇಳಿ ಬಗೆಹರಿಸ್ಕೊಂಡು ಬಿಡಿ ಅಂತ ಹೇಳಿದರು. ಅದೇ ರೀತಿಯಾಗಿ ಯಾರೆಲ್ಲ ಆಕಾಂಕ್ಷಿತರಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ಬೋದಾ ಬೇಡವಾ, ನೀವೇನು ಹೇಳ್ತೀರಾ, ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಮೀಟಿಂಗ್ ಮಾಡಲಾಗಿದೆ. ಈ ಮೀಟಿಂಗ್ನಲ್ಲಿ ಭಗವಂತ ಖೂಬಾಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಭಗವಂತ ಖೂಬಾಗೆ ಟಿಕೆಟ್ ಕೊಡಬೇಡಿ ಅನ್ನುವಂಥ ವಿಚಾರದಲ್ಲಿ ಸಭೆಯಲ್ಲಿ ಗದ್ದಲ ಆಗಿದೆ. ಸೊ ಸಮಾಧಾನ ಆಯ್ತಾ, ನಾಯಕರುಗಳಿಗೆ ಏನು ಹೇಳಿದ್ರು, ಸದ್ಯದ ಸಿಚುವೇಶನ್ ಏನಿದೆ ರಾಕೇಶ್? ಲೋಕಸಭಾ ಚುನಾವಣಾವಾರು ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ತನ್ನ ಸಭೆಯನ್ನ ನಡೆಸ್ತಾ ಇದೆ. ಯಲಹಂಕದ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೀತಾ ಇದೆ. ಸಭೆಯಲ್ಲಿ ಬೀದರ್ನ ಸಂಸದ ಅಂದ್ರೆ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಕಾಂಕ್ಷಿಗಳ ಆಯ್ಕೆ ವಿಚಾರದ ಸಂಬಂಧಪಟ್ಟ ಒಂದಷ್ಟು ಗೊಂದಲದ ಮಾತುಕತೆ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಭಗವಂತ ಖೂಬಾ ಅವರ ವಿರುದ್ಧ ಸ್ಥಳೀಯ ಶಾಸಕರು ಹಾಗೆ ನಾಯಕರುಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಅಂದ್ರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಈ ಬಾರಿ ಅವರಿಗೆ ಅವಕಾಶವನ್ನು ನೀಡುವುದು ಬೇಡ ಅನ್ನುವಂತಹ ಮಾತು ಮುಖಂಡರ ವಲಯದಲ್ಲಿ ವ್ಯಕ್ತವಾಗಿದೆ. ಅವರೆಲ್ಲರೂ ಕೂಡ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಇದ್ದ ಅವಧಿಯಲ್ಲಿ ಅವರಿಂದ ಅದಕ್ಕೆ ಬದಲಾವಣೆಗಳು ಅಥವಾ ನಮಗೆ ಪೂರಕವಾಗುವಂತ ಯಾವುದೇ ಕೆಲಸ ಕಾರ್ಯಗಳು ನಡೆದಿಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ದರಂತೆ. ಸೊ ಈ ಹಿನ್ನೆಲೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭು ಚವ್ಹಾಣ್, ಶರಣ್ ಸಲಗಾರ್ ಹಾಗೆ ಶೈಲೇಂದ್ರ ಬೆಲ್ದಾಳೆ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಮಾತಿನಲ್ಲಿ ಏರದನಿಯ ಮಾತುಕತೆಗಳು ಕೂಡ ಸಭೆಯೊಳಗೆ ವ್ಯಕ್ತವಾಗಿದೆ ಅನ್ನೋದು ಮೂಲಗಳ ಮಾಹಿತಿ ವಿಷಯ. ಧನ್ಯವಾದ ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.